ನಮಸ್ಕಾರ. ಪ್ರಾಚೀನ ಭಾರತದ ಜ್ಞಾನದ ಕಣಜ ಅಂದ್ರೆ ಅದು ಪಂಚತಂತ್ರ. ಆದ್ರೆ ಅದರಲ್ಲಿರೋದು ಬರೀ ಪ್ರಾಣಿಗಳ ಕಥೆಗಳು ಅಂತ ಅಂದ್ಕೋಬೇಡಿ. ಅವು ರಾಜನೀತಿ, ತಂತ್ರಗಾರಿಕೆ ಅಷ್ಟೇ ಯಾಕೆ ಮನುಷ್ಯನ ಮನಸ್ಸಿನ ಆಳವನ್ನು ತೋರಿಸುವ ಕೈಗನ್ನಡಿಗಳು. ಹಾಗಾದ್ರೆ ಬನ್ನಿ ಈ ಕಥೆಯೊಳಗೆ ಇಳಿದು ನೋಡೋಣ ಅದರಲ್ಲಿ ಅಡಗಿರೋ ಸತ್ಯ ಏನು ಅಂತ. ನಂಬಿಕೆ ಅನ್ನೋದು ಯಾವಾಗ ನಮ್ಗೆ ಬಲೆ ಆಗ್ಬಿಡುತ್ತೆ? ಈ ಒಂದು ಪ್ರಶ್ನೆ ಇದೆಯಲ್ಲ, ಇದೇ ಇವತ್ತಿನ ನಮ್ಮ ವಿಶ್ಲೇಷಣೆಯ ಜೀವಾಳ. ಒಂದು ಸರಳವಾದ ನೀತಿಕತೆ ಹೇಗೆ ಒಂದು ಕಾಂಪ್ಲೆಕ್ಸ್ ಆದ ನೈತಿಕ ಸಂಕಟವಾಗಿ ಬದಲಾಗತ್ತೆ ಅನ್ನೋದನ್ನ ಈ ಪ್ರಶ್ನೆಯ ಮೂಲಕನೇ ಅರ್ಥ ಮಾಡ್ಕೊಳ್ಳೋಣ. ಸರಿ, ಕಥೆ ಶುರುವಾಗೋದು ಒಂದು ಕಾಡಲ್ಲಿ. ನೋಡೋಕೆ ಎಲ್ಲಾ ತುಂಬಾನೇ ಶಾಂತವಾಗಿದೆ, ಎಲ್ರೂ ಖುಷಿಯಾಗಿದ್ದಾರೆ ಅನ್ನೋ ತರ ಕಾಣಿಸುತ್ತೆ. ಆದ್ರೆ ಈ ಶಾಂತತೆ ಇದೆಯಲ್ಲ, ಅದ್ರ ಹಿಂದೆ ಒಂದು ದೊಡ್ಡ ಬಿರುಗಾಳಿ ಅಡಗಿತ್ತು. ಇಂಥ ಒಂದು ವಾತಾವರಣಕ್ಕೆ ಒಬ್ಬ ಹೊಸ ಅತಿಥಿ ಬರ್ತಾನೆ. ಅದು ಯಾರು ಗೊತ್ತಾ? ಒಂದು ಒಂಟೆ. ಪಾಪ ಅದಕ್ಕೆ ದಾರಿ ತಪ್ಪಿ ಸುಸ್ತಾಗಿ ಯಾರೂ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಆ ಕಾಡಿಗೆ ಬಂದು ಸೇರುತ್ತೆ. ಆ ಕಾಡಲ್ಲಿ ಆಗ್ಲೇ ಒಂದು ಪವರ್ ಸ್ಟ್ರಕ್ಚರ್ ಇತ್ತು. ಅಂದ್ರೆ ಒಂದು ಸಿಂಹ, ಒಂದು ನರಿ ಮತ್ತೆ ಒಂದು ಕಾಗೆ. ಇವು ಮೂರು ಸೇರಿ ಒಂದು ಟೀಮ್ ಮಾಡ್ಕೊಂಡಿದ್ವು. ಇವುಗಳು ಈ ಒಂಟೆಯನ್ನ ನೋಡಿದಾಗ ಏನಂದ್ಕೊಂಡಿರ್ಬೋದು? ಸದ್ಯಕ್ಕೆ ಅದನ್ನ ತಮ್ಮ ಗ್ಯಾಂಗ್ಗೆ ಸೇರಿಸ್ಕೊಂಡ್ಬಿಡ್ತವೆ. ಹೀಗೆ ಒಂದಕ್ಕೊಂದು ಸಂಬಂಧವೇ ಇಲ್ಲದ ಈ 4 ಪ್ರಾಣಿಗಳು ಸೇರಿ ಒಂದು ಫ್ರೆಂಡ್ಸ್ ಗ್ಯಾಂಗ್ ಆಗುತ್ತೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ಪಾತ್ರ. ಸಿಂಹ ಬಾಸ್, ನರಿ ಪ್ಲಾನ್ ಮಾಡುವಂಥದ್ದು, ಹೀಗೆ. ಆದ್ರೆ ಈ ಫ್ರೆಂಡ್ಶಿಪ್ ನಿಜವಾಗ್ಲೂ ಅಷ್ಟು ಗಟ್ಟಿಯಾಗಿತ್ತಾ? ಇಲ್ಲಿಂದ ನೋಡಿ ಕಥೆ ಒಂದು ಸಡನ್ ಟರ್ನ್ ತಗೊಳುತ್ತೆ. ಇಲ್ಲಿವರೆಗೂ ಇದ್ದ ಸ್ನೇಹ, ಪ್ರೀತಿ ಎಲ್ಲ ಮಾಯವಾಗಿ ಈಗ ಬದುಕೋದಕ್ಕೆ ಒಂದು ಹತಾಶ ಹೋರಾಟ ಶುರುವಾಗುತ್ತೆ. ಕಥೆಯ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಇದೇ. ಆ ಗುಂಪಿನ ಲೀಡರ್ ಆಗಿದ್ದ ಸಿಂಹಕ್ಕೆ ಆನೆಯ ಜೊತೆ ಫೈಟ್ ಮಾಡುವಾಗ ದೊಡ್ಡ ಪೆಟ್ಟಾಗತ್ತೆ. ಈಗ ಅದರಿಂದ ಬೇಟೆಯಾಡೋಕೆ ಆಗ್ತಿಲ್ಲ. ಇದು ಮುಂದೆ ನಡೆಯುವ ದೊಡ್ಡ ದುರಂತಕ್ಕೆ ಮುನ್ನುಡಿ ಬರೆದ ಹಾಗೆ ಆಯ್ತು. ಸಿಂಹಕ್ಕೆ ಪೆಟ್ಟಾದ ತಕ್ಷಣ ಅದರ ಎಫೆಕ್ಟ್ ಏನು? ಎಲ್ಲರಿಗೂ ಹಸಿವು. ಹೊಟ್ಟೆ ಹಸಿದಾಗ ಸ್ನೇಹ, ನಿಯತ್ತು ಇದೆಲ್ಲ ನೆನಪಲ್ಲಿ ಇರುತ್ತಾ? ಪರಿಸ್ಥಿತಿ ಈಗ ಕೈಮೀರಿ ಹೋಗ್ತಿದೆ. ಸರಿ, ಆಹಾರ ಹುಡುಕೋಕೆ ಅಂತ ಸಿಂಹವು ನರಿ, ಕಾಗೆ ಮತ್ತೆ ಒಂಟೆಯನ್ನ ಕಳಿಸುತ್ತೆ. ಅದೇ ಏನೋ ಪ್ರಯೋಜನ ಆಗಲ್ಲ. 3 ಬರಿಗೈಯಲ್ಲಿ ವಾಪಸ್ ಬರ್ತವೆ. ಈಗ ಅವ್ರ ಮುಂದೆ ಇರೋದು ಒಂದೇ ದಾರಿ, ಬದುಕೋದಕ್ಕೆ ಏನಾದ್ರೂ ಮಾಡ್ಲೇಬೇಕು. ನೋಡಿ, ಹತಾಶೆ ಇದೆಯಲ್ಲ, ಅದು ಕುತಂತ್ರವನ್ನ ಹುಟ್ಟುಹಾಕುತ್ತೆ. ಈಗ ಗುಂಪಿನ ಬುದ್ಧಿವಂತರು ಒಂದು ಪರ್ಫೆಕ್ಟ್ ಪ್ಲಾನ್ ಮಾಡ್ತಾರೆ, ಆದ್ರೆ ಅದು ತುಂಬಾನೇ ಕ್ರೂರವಾದ ಪ್ಲಾನ್. ಇದೇ ಆ ಮೂಮೆಂಟ್. ಫ್ರೆಂಡ್ಶಿಪ್, ಲಾಯಲ್ಟಿ ಎಲ್ಲ ಹಸಿವಿನ ಮುಂದೆ ಸೋತ್ ಹೋಗುತ್ತೆ. ನರಿ ಮತ್ತು ಕಾಗೆ ಸೀಕ್ರೆಟ್ ಆಗಿ ಮೀಟ್ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತವೆ. ಆಹಾರ ಹುಡ್ಕೋದು ಬೇಡ, ಆಹಾರವನ್ನೇ ಕ್ರಿಯೇಟ್ ಮಾಡೋಣ ಅಂತ. ಅವರ ಭೇಟೆ ಯಾರು ಗೊತ್ತಾ? ತಮ್ಮದೇ ಫ್ರೆಂಡ್, ಆ ಉಂಟೆ. ಅವರ ಪ್ಲಾನ್ ಎಷ್ಟು ಬುದ್ಧಿವಂತಿಕೆಯಿಂದ ಕೂಡಿತ್ತು ಅಂತ ನೋಡಿ. ಇದು ಬರೀ ಅಟ್ಯಾಕ್ ಅಲ್ಲ, ಇದೊಂದು ಸೈಕೊಲಾಜಿಕಲ್ ಗೇಮ್. ಒಂಟೆಯ ಒಳ್ಳೆಯ ಗುಣವನ್ನೇ ಬಳಸ್ಕೊಂಡು ಅದನ್ನೇ ಒಂದು ಅಸ್ತ್ರವನ್ನಾಗಿ ಮಾಡಿ ಹಂತ ಹಂತವಾಗಿ ಬಲೆಗೆ ಬೀಳ್ಸೋದು, ಅದೇ ಅವರ ತಂತ್ರ. ಸರಿ, ಕಥೆ ಈಗ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ಉಸಿರು ಬಿಗಿ ಹಿಡಿದು ನೋಡ್ಬೇಕಾದ ಸಮಯ. ತುಂಬಾನೇ ಕೇರ್ಫುಲ್ ಆಗಿ ಹೆಣೆದಿದ್ದ ಈ ವಂಚನೆಯ ಬಲೆ ಈಗ ಓಪನ್ ಆಗ್ಲಿದೆ. ಮೊದ್ಲು ಕಾಗೆ ಮುಂದೆ ಬರುತ್ತೆ. ಅದು ಹೇಳುತ್ತೆ, ನಾನು ಎಲ್ಲಾ ಕಡೆ ಹುಡುಕದೆ, ಊಟ ಸಿಗ್ಲಿಲ್ಲ. ಅದಕ್ಕೆ ನಾನೇ ಆಹಾರ ಆಗ್ತೀನಿ, ನನ್ನನ್ನೇ ತಿನ್ನಿ ಅಂತ. ಇದನ್ನ ಕೇಳಿ ಇದು ಬರೀ ಒಂದು ಆಫರ್ ಅಲ್ಲ, ಇದು ಒಂಟೆಯ ಮನಸ್ಸಲ್ಲಿ ಒಂದು ಗಿಲ್ಟ್ ಶುರು ಮಾಡೋದಕ್ಕೆ ಹಾಕಿದ್ದ ಮೊದಲ ಹೆಜ್ಜೆ. ಪರ್ಫೆಕ್ಟ್ ಆಕ್ಟಿಂಗ್. ಈಗ ನರಿಯ ಟರ್ನ್. ಅದು ಈ ತ್ಯಾಗದ ನಾಟಕವನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡ್ಹೋಗುತ್ತೆ. ಅಯ್ಯೋ ಬೇಡ ಪ್ರಭು, ಕಾಗೆ ಸಂಘಪ್ರಾಣಿ, ಅದಕ್ಕಿಂತ ನಾನು ನಿಮ್ಮ ಹಸಿವನ್ನ ನೀಗಿಸ್ತೀನಿ, ನನ್ನನ್ನೇ ತಿನ್ನಿ ಅಂತ ಹೇಳುತ್ತೆ. ಇದ್ರ ಮೂಲಕ ಒಂಟೆಯ ಮೇಲೆ ಇನ್ನಷ್ಟು ಪ್ರೆಷರ್ ಹಾಕ್ಲಾಗತ್ತೆ. ಕೊನೆಗೂ ಪಾಪ ಆ ಮುಗ್ಧ ಒಂಟೆ ಈ ಬಲೆಗೆ ಬಿದ್ದೇ ಬಿಡುತ್ತೆ. ಅದರ ಮಾತುಗಳಲ್ಲಿರೋ ಪ್ರಾಮಾಣಿಕತೆ ನೋಡಿ. ನಿಮ್ಮ ಹಸಿವನ್ನ ಅಷ್ಟೇ ಅಲ್ಲ, ಎಲ್ಲರ ಹಸಿವನ್ನ ನೀಗಿಸೋಕೆ ನಾನೊಬ್ಬನೇ ಸರಿ, ಅದಕ್ಕೆ ನನ್ನನ್ನೇ ಕೊಂದು ತಿನ್ನಿ ಅಂತ ಹೇಳ್ಬಿಡುತ್ತೆ. ಅಷ್ಟೇ, ಮಾತುಕತೆ ಮುಗೀತು, ಆಟ ಮುಗಿದು ಹೋಗಿತ್ತು. ಒಂಟೆ ಬಲೆಗೆ ಬಿದ್ದಿತ್ತು. ಒಂಟೆ ಇಷ್ಟು ದೊಡ್ಡ ಮನಸ್ಸು ಮಾಡಿ ತನ್ನನ್ನೇ ಅರ್ಪಿಸ್ಕೊಂಡ್ರೆ ಅದಕ್ಕೆ ಸಿಕ್ಕ ಉತ್ತರ ಏನು? ಒಂದು ಕ್ಷಣವೂ ತಡ ಮಾಡದೆ ಆ ಸ್ನೇಹಿತಲು ಅಂತ ಇದ್ದ ಸಿಂಹ ಮತ್ತೆ ನರಿ ಅದರ ಮೇಲೆ ಮುಗಿಬೀಳ್ತವೆ. ವಂಚನೆಯ ಮುಖವಾಡ ಕಳಚಿ ಅವರೊಳಗಿದ್ದ ನಿಜವಾದ ಕ್ರೂರ ಪ್ರಾಣಿ ಹೊರಬಂತು. ಸರಿ, ಈ ಟ್ರ್ಯಾಜಿಡಿ ಆದ್ಮೇಲೆ ಇದರಿಂದ ನಾವು ಕಲಿಬೇಕಾದ್ದು ಏನು? ಈ ಕಥೆ ಬರೀ ಪ್ರಾಣಿಗಳ ಕಥೆಯಲ್ಲ, ಇದು ನಂಬಿಕೆ ಮತ್ತೆ ವಂಚನೆಯ ಬಗ್ಗೆ ನಮ್ಗೆ ಕೊಡೋ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆ. ಈ ಕಥೆಯಿಂದ ನಮಗೆ 3 ಮುಖ್ಯವಾದ ಪಾಠಗಳು ಸಿಗ್ತವೆ. ತುಂಬಾನೇ ಕ್ಲಿಯರ್ ಆಗಿದೆ. 1.
ಕುತಂತ್ರಿಗಳು ತಮ್ಮ ಕೆಲ್ಸ ಆಗಬೇಕು ಅಂದ್ರೆ ಸ್ನೇಹವನ್ನು ಲೆಕ್ಸೋದಿಲ್ಲ. 2 ಯಾರನ್ನಾದ್ರೂ ತುಂಬಾ ಸುಲಭವಾಗಿ ನಂಬಿಟ್ರೆ ಕಷ್ಟ ತಪ್ಪಿದ್ದಲ್ಲ. 3 ಕೆಟ್ಟವರ ಸ್ವಭಾವ ಮೊದಲು ಒಳ್ಳೆಯವರ ತರ ಕಂಡ್ರೂ ಸಮಯ ಬಂದಾಗ ಅದು ಬದಲಾಗೋದಿಲ್ಲ, ಅದು ಇದ್ದ ಹಾಗೆಯೇ ಇರುತ್ತೆ. ಪಂಚತಂತ್ರದ ಕಥೆಗಳು ಅಂದ್ರೆ ಬರೀ ಟೈಮ್ ಪಾಸ್ ಕಥೆಗಳಲ್ಲ. ಅವುಗಳ್ನ ರಾಜನೀತಿ, ಪ್ರಾಕ್ಟಿಕಲ್ ನಾಲೆಡ್ಜ್ ಮತ್ತೆ ಮನುಷ್ಯರ ಸ್ವಭಾವನ ಅರ್ಥ ಮಾಡ್ಕೊಳಕಂತಾನೇ ಬರೆಯಲಾಗಿದೆ. ಅದಕ್ಕೆ ನೋಡಿ, ಸಾವಿರಾರು ವರ್ಷಗಳಾದ್ರೂ ಈ ಕಥೆಗಳಲ್ಲಿರೋ ಪಾಠಗಳು ಇವತ್ತಿಗೂ ಅಷ್ಟೇ ರೆಲೆವೆಂಟ್ ಆಗಿವೆ. ಹಾಗಾದ್ರೆ ಈ ಹಳೆ ಕಥೆ ನಮ್ಮನ್ನ ಇವತ್ತಿನ ಒಂದು ದೊಡ್ಡ ಪ್ರಶ್ನೆಯ ಮುಂದೆ ತಂದು ನಿಲ್ಲಿಸುತ್ತೆ. ಈ ಕಾಂಪ್ಲೆಕ್ಸ್ ಜಗತ್ತಿನಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರ್ದು ಅಂತ ನಾವು ಹೇಗೆ ನಿರ್ಧಾರ ಮಾಡೋದು? ಈ ಪ್ರಶ್ನೆ ಬಗ್ಗೆ ಯೋಚನೆ ಮಾಡಿ.